ಹಾಯ್ ಬಿಂದ್ಯಾ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನೋಡಿ, ವರಮಹಾಲಕ್ಷ್ಮಿ ಹಬ್ಬದ ನಮ್ಮ ಮನೆಯ ಅಂಗಳದಲ್ಲಿ ಪುಟ್ಟ ರಂಗೋಲಿಯನ್ನು ಹಾಕಿದ್ದೇನೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಸೊ ಈಗ ಸಮಯ ಬಂದು 4:30 ಸೊ ಈಗ ಪೂಜೆಯ ಸಮಯ ಆಗಿದೆ. ಅದಕ್ಕೆ ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡ್ತಾ ಇದ್ದೇನೆ. ರೆಡಿಯಾಗಿ ಆಮೇಲೆ ದೇವ್ರನ್ನ ಕೂರ್ಸೋಕ್ಕೆ ರೆಡಿ ಮಾಡಬೇಕು. ನೋಡಿ, ಒಂದು ಪುಟ್ಟ ರಂಗೋಲಿಯ ಮೂಲಕ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬವನ್ನು ಸರಳವಾಗಿ ವಿಜೃಂಭಣೆಯಿಂದ ತುಂಬ ಸಂತೋಷವಾಗಿ ಆಚರಿಸಬೇಕೆಂದು ನಮ್ಮ ಸ್ವಂತ ಮನೆಯಲ್ಲಿ ಮೊದಲ ಹಬ್ಬ ಇದು ನಮಗೆ. ಅದಕ್ಕೆ ಕಲರ್ಫುಲ್ಲಾಗಿ ಆಚರಣೆ ಮಾಡುತ್ತಿದ್ದೇವೆ. ನಾನು, ನಮ್ಮ ಮಗಳು ಬಿಂದ್ಯಾ, ಹಾಗೆ ಮೂರ್ತಿಯವರು. ಸೊ 3 ಜನರು ಬೇಗ ಎದ್ದಿದ್ದಾರೆ. ನೋಡಿ, ರಂಗೋಲಿ ಹಾಕಾಯಿತು, ಬಣ್ಣ ತುಂಬಾಯಿತು, ಮನೆ ಅಂಗಳ ಎಲ್ಲ ಸಿಂಗರಿಸಿ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನೋಡಿ, ನಾನು ಇವಾಗ ಟೈಮ್ ಬಂದು 5:15 ಪೂಜೆ ಮಾಡಿಬಿಟ್ಟೆ. ಸೊ ಒಬ್ಬಟ್ಟು ಮಾಡಬೇಕು. ಅಷ್ಟರಲ್ಲಿ ಹಣ್ಣುಗಳು ಮತ್ತು ಇದೆಲ್ಲ ಕರ್ಜಿಕಾಯಿ, ಕೋಡುಬಳೆ, ಚಕ್ಕಲಿ ಇದೆಲ್ಲ ಇಟ್ಟು ನಾನು ಪೂಜೆ ಮಾಡಿಬಿಟ್ಟೆ ಬ್ರಾಹ್ಮಿ ಮುಹೂರ್ತದಲ್ಲಿ. ಸೊ ಇವಾಗ ಆಯಿತು. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆಮೇಲೆ ಒಬ್ಬಟ್ಟು ಮಾಡಿ ಮಧ್ಯಾಹ್ನ 2ನೇ ಪೂಜೆ ಮಾಡ್ತೀನಿ. ಇದು ಮೊದಲನೇ ಪೂಜೆ ಆಯಿತು. ಸೊ ಇಷ್ಟು ರೆಡಿಯಾಗಿದೆ. ನೋಡಿ, ನಮ್ಮನೆಯ ಮಹಾಲಕ್ಷ್ಮಿ ತಾಯಿ ವರಮಹಾಲಕ್ಷ್ಮಿ. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪ್ರತಿಯೊಂದು ಬೆಳ್ಳಿ ಸಾಮಾನು ವರ್ಷದಿಂದ ವರ್ಷಕ್ಕೆ ಸೇರಿಸುತ್ತಾ ಹೋಗುತ್ತೇನೆ. ಹೇಗೆಂದರೆ ನಿಮಗೆ ವಿಡಿಯೋದ ಮೂಲಕ ತಿಳಿಸುತ್ತೇನೆ. ಈಗ ಒಂದು ಕಾಯಿನ್ಸು ಎಲ್ಲ ಕಲೆಕ್ಟ್ ಮಾಡ್ತೇನೆ. 5 ರುಪೀಸು, 10 ರುಪೀಸ್. ಅದು ಹೇಗೆ ಕಲೆಕ್ಟ್ ಮಾಡ್ತೇನೆ ಅಂದರೆ, ತರಕಾರಿಗೆ ಹೋದಾಗ ಅಥವಾ ಹಾಲಿಗೆ ಅದು ಕಾಯಿನ್ಸ್ ಮಿಗುತ್ತಲ್ಲ, ಅದೆಲ್ಲ ನಾನು ಒಂದು ಲಕ್ಷ್ಮಿಗೆ ಅಂತ ಒಂದು ಹುಂಡಿ ಮಾಡಿದ್ದೇನೆ. ಅದರಲ್ಲಿ ಹಾಕಿ ಈ ಥರ ತಗೊಳ್ಳೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೋಡಿ, ನಾನಿಟ್ಟಿರೋದು ಇದು ಈ ಸೆಟ್ಟು ನಾನು ಬಾಡಿಗೆಗೆ ತಂದಿರೋದು. ಸೊ 1 ಗ್ರಾಮ್ ಗೋಲ್ಡು ಅಂತ ಹೇಳಿದ್ರು. ಸೊ ಅದು ತಂದಿದ್ದು ನೆನ್ನೆ ತಂದೆ ನೈಟು. ನಾಳೆ ರಿಟರ್ನ್ ಮಾಡ್ತೀನಿ. ಓಕೆನಾ. ಇಲ್ಲಿ ಅಮೌಂಟ್ ಇಟ್ಟಿರೋದು ಲಕ್ಷ್ಮಿಗೆ, ದೇವರು. ಇದು ಗಣೇಶಗೆ ಪ್ರಥಮ ಪೂಜೆ, ಗಣಪತಿಗೆ. ಆಮೇಲೆ ಲಕ್ಷ್ಮೀ ದೇವಿಗೆ ಮಡ್ಲಕ್ಕಿ ಇಟ್ಟಿದ್ದೀನಿ, ಜಾಕೆಟ್ ಪೀಸು, ಬಳೆ, ಆಮೇಲೆ ಕೊಬ್ಬರಿ ಬಟ್ಲು, ಡ್ರೈ ಫ್ರೂಟ್ಸು 2 ಖರ್ಜೂರ, ಒಣ ಖರ್ಜೂರ, ಆಮೇಲೆ ಪಿಸ್ತಾ, ಬಾದಾಮಿ, ದ್ರಾಕ್ಷಿ, ಗೋಡಂಬಿ ಹಾಕಿದ್ದೀನಿ, ಬೆಲ್ಲ, ಬಾಳೆಹಣ್ಣು, ಆಮೇಲೆ ದಕ್ಷಿಣೆ ಇಟ್ಟಿದ್ದೀನಿ, ಅರಿಶಿನ ಕುಂಕುಮ ಅಮ್ಮನಿಗೆ, ಹೂವು. ಸೊ ಇಲ್ಲಿ ದೀಪ ಇಟ್ಟಿದ್ದೀನಿ. ನೋಡಿ, ನಮ್ಮನೆಯ ಸರಳವಾಗಿ ಆಚರಣೆ ಮಾಡುವಂಥದ್ದು ನಾವು. ನೋಡಿ, ಲಕ್ಷ್ಮೀ ಹಬ್ಬನ ನಾನು 2025 ಇದು ಮೊದಲ ನಮ್ಮ ಸ್ವಂತ ಮನೆಯಲ್ಲಿ ನಾನು ಆಚರಣೆ ಮಾಡ್ತಾ ಇರೋದು. ಸೊ ಇಷ್ಟು ವರ್ಷಗಳ ಹಿಂದೆ ಬಾಡಿಗೆ ಮನೆಯಲ್ಲಿ, ಲೀಸ್ ಮನೆಯಲ್ಲಿ ಮಾಡ್ಕೊಳ್ತಾ ಬಂದೆ. ತಾಯಿಯ ಅನುಗ್ರಹದಿಂದ ಸ್ವಂತ ಮನೆಯಲ್ಲಿ ಮಾಡೋ ಪುಣ್ಯ ನನಗೆ ಸಿಕ್ಕಿದೆ. ಮಾಡೋಣ ಅಂತ ಇದ್ದೀನಿ. ಯಾಕಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮುಗ್ದೋಗ್ಬಿಡುತ್ತೆ ಅಂತ ನಾನು ಬೇಗ ಮಾಡಿಬಿಟ್ಟೆ. ತಾಮ್ರದ್ದು ಬಿಂದಿಗೆ. ಅದಾದ ನಂತರ ಅದರಲ್ಲಿ ನಾನು ಅಕ್ಕಿ ಮತ್ತು ಕಲ್ಸಕ್ಕರೆ ಹಾಕಿರೋದು. ಆಮೇಲೆ ಬೆಳ್ಳಿ ಕಳಶದಲ್ಲಿ ಇದು ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಮೂರ್ತಿಯವರು ಅವರ ಚಿಕ್ಕಮ್ಮ ಕೊಟ್ಟಿರೋದು ಬೆಳ್ಳಿ. ಅದು ಹೊಸದು, ಫಸ್ಟ್ ಟೈಮು ಇಟ್ಟಿರೋದು. ಇದು ಮುಖವಾಡ ಹೋದ ವರ್ಷ ತಗೊಂಡಿರೋದು ನಾವು. ಸೊ ನಾನು ಹೆಂಗಪ್ಪ ಬೆಳ್ಳಿ ಸಾಮಾನ ಸೇರಿಸ್ತೀನಿ ಅಂದರೆ ನಿಮ್ಗೊಂದು ವಿಡಿಯೋ ಮಾಡ್ತೀನಿ. ಹೇಗೆ ಅಂದರೆ ನೋಡಿ, ಇದನ್ನು ನಾನು ಮೂರ್ತಿಯವರು ತರಕಾರಿಗೆ, ಸೊಪ್ಪಿಗೆ ಅಂತ ಕೊಡ್ತಾಯಿರ್ತಾರೆ. ಅದು ಏನಾದರೂ ಈ ಥರ ಕಾಯಿನ್ಸ್ ಎಲ್ಲ ಮಿಕ್ಕುತ್ತಲ್ಲ, ಆ ಕಾಯಿನ್ಸ್ ಎಲ್ಲ ನಾನು ಒಂದು ಹುಂಡಿಗೆ ಹಾಕ್ತಾಯಿರ್ತೀನಿ, ಲಕ್ಷ್ಮಿ ಹುಂಡಿಗೆ ಅಂತ. ಈ ವರ್ಷದಿಂದ ಬರೋ ವರ್ಷವರೆಗೂ ಅದು ಎಷ್ಟಾಗುತ್ತೋ ನಾನು ಎತ್ತಲ್ಲ, ಎಫ್ ಡಿ ಮಾಡ್ಕೊತಾ ಹೋಗ್ತಾಯಿರ್ತೀನಿ. 1000 ರೂಪಾಯಿ ಆಗಿದ್ರೆ ಅದನ್ನು ಎಫ್ ಡಿ ಮಾಡ್ತಾಯಿರ್ತೀನಿ. ಸೊ ನೋಡಿ, ಇದು 3700 ರೂಪಾಯಿನೋ ಇದೆ ಅಂತ ಹೇಳಿದ್ರು ಮೂರ್ತಿಯವರು. ಈ ಕಾಯಿನ್ಸ್ ಎಲ್ಲ ಬಂದು ನಾನು ಇವಾಗ ರೀಸೆಂಟಾಗಿ ಹಾಕಿರೋದು.
ಸೊ ಈ ಥರ ಇಷ್ಟು ಕಾಸು ನಾನು ಮತ್ತು ಲಕ್ಷ್ಮಿಗೆ ಏನಾದರೂ ಸಂಬಂಧಪಟ್ಟಿರೋದೇ ತೊಗೊಂಡ್ಬಿಡ್ತೀನಿ. ಪೂಜಾ ಬೆಳ್ಳಿ ಸಾಮಾನು ಅದಕ್ಕೆ ಏನು ಬರುತ್ತೆ, ಇಲ್ಲ ಅದಕ್ಕೆ ಸಾಲಲ್ಲ ಅಂದರೆ ಮೂರ್ತಿಯವರು ಹಾಕಿ ತಕ್ಕೊಡ್ತಾರೆ. ಈ ಥರ ಬೆಳ್ಳಿ ಸಾಮಾನುಗಳು ನಾನು ಮನೆಗೆ ಸೇರಿಸೋದು. ನೋಡಿ, ಇದು ಬೆಳ್ಳಿ ದೀಪ ಚಿಕ್ಕದು. ಇದು ಮೊದಲನೇ ಸತಿ ನಾವು ಬೆಳ್ಳಿ ಐಟಮ್ ತೊಗೊಂಡು ಫಸ್ಟ್ ಟೈಮ್ ನಾವು ದೀಪ ತೊಗೊಂಡಿದ್ದು. ಆಮೇಲೆ ಬೆಳ್ಳಿ ಗಣೇಶ. ಈ ಥರನೇ ಕಾಸೆಲ್ಲ ಇಷ್ಟ ಆಗುತ್ತಲ್ಲ, ಈ ಥರ 3,000ಕ್ಕೆ ಏನು ಬರೋದು, 2,000 ರೂಪಾಯಿಗೆ ಏನು ಬರುತ್ತೆ ಅಂತ ನೋಡಿ ಈ ಥರ ನಾವು ಒಂದು ಚಿಕ್ಕನೇ ಇದು ತೊಗೊಳ್ಳೋದು. ಆಮೇಲೆ ಲಕ್ಷ್ಮೀ ವಿಗ್ರಹ ಬೆಳ್ಳಿದು ನೋಡಿ. ಇದು ದೀಪ ಹೊಸದು, ನಾನು ಡಿಮಾರ್ಟಲ್ಲಿ ನೋಡಿದೆ, ತುಂಬ ಇಷ್ಟ ಆಯಿತು. ತಾವರೆ ಹೂವು ಥರ ದೀಪ ಇತ್ತು, ಅದಕ್ಕೆ ತೊಗೊಂಡ್ಬಿಟ್ಟೆ. ಇನ್ನು ಈ ಕಲಶ ಹಿಂದು ಅಂದರೆ ಇದು ಬಿಂದಿಗೆ ಬಂದು ನಮ್ಮಮ್ಮ ಅವ್ರ ಅಮ್ಮ ಅದು ಅಂದರೆ ನಮ್ಮ ಅಜ್ಜಿದು ಹಂಡೆ ಇತ್ತು. ಆ ಹಂಡೆ ಹಾಕ್ಬಿಟ್ಟು ತಾಮ್ರದ್ದು ಅದೇ ತಾಮ್ರದ್ದು ನಾನು ಗುಂಡಿ ತೊಗೊಂಡೆ. ಈ ಥರ ಲಕ್ಷ್ಮಿ ಕೂರ್ಸೋಕ್ಕೆ ಯೂಸ್ ಆಗುತ್ತೆ ಅಂತ ಅವ್ರಿಗೂ ನೆನಪು ಇರುತ್ತೆ ನಮ್ಮ ಅಜ್ಜಿದು ಅಂತ, ನಮ್ಮಮ್ಮ ಅವರ ಅಮ್ಮದು. ಆಮೇಲೆ ಲಕ್ಷ್ಮೀದು ಕಲಶ ಬಂದು ಚೊಂಬು ಅಂತಾರೆ. ಅದನ್ನು ಮೂರ್ತಿಯವರ ಚಿಕ್ಕಮ್ಮ ನಮಗೆ ಗುರುಪ್ರವೇಶದಲ್ಲಿ ಗಿಫ್ಟ್ ಕೊಟ್ಟಿದ್ದು, ಉಡುಗೊರೆ ಕೊಟ್ಟಿದ್ದು. ಇನ್ನು ಈ ಮುಖವಾಡ ಹೋದ ವರ್ಷ ತೊಗೊಂಡಿದ್ದು ಅನಿಸುತ್ತೆ, ಹೋದ ವರ್ಷವೇ, ಯಾಕಂದರೆ ನಾನು ಮರ್ತೋಗ್ಬಿಡ್ತೀನಿ ಅದಕ್ಕೋಸ್ಕರ. ನೋಡಿ, ಇನ್ನು ಒಬ್ಬಟ್ಟು ಇವಾಗ ತಯಾರಿ ಮಾಡ್ತೀನಿ. ಇನ್ನು ನಾಷ್ಟ ಅಡುಗೆ ಮಾಡಬೇಕು ಇವಾಗ. ಸೊ ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ಒಬ್ಬಟ್ಟಿಟ್ಟು 2ನೇ ಪೂಜೆ ಮಾಡೋವಾಗ ವಿಡಿಯೋ ಮಾಡ್ತೀನಿ. ಸೊ ನಿಮ್ಮ ಮನೆಯಲ್ಲಿ ಎಲ್ಲ ಗುರುಪ್ರವೇಶ ಇದೆ, ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತಾಯಿದ್ದೀರಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಇದೆಲ್ಲ ನಾನು ಸೆಟ್ಟು ತೊಗೊಂಡು ಬಂದಿದ್ದು. ಇದೇ ಫಸ್ಟ್ ಟೈಮ್ ನಾನು ಸೆಟ್ಟು ಬಾಡಿಗೆಗೆ ತೊಗೊಂಡು ಬಂದು ಹಾಕಿರೋದು. ಇದು ಬಂದು ಹೋದ ವರ್ಷವೇ ತೊಗೊಂಡಿದ್ದೆ. ಸೊ ಈ ಥರನೇ ಕಾಸಿದ್ದಾಗ ಯಾವಾಗಾದರೂ ಅಮೌಂಟ್ ಇದ್ದಾಗೆಲ್ಲ ಈ ಥರ ಚಿಕ್ಕಪೇಟೆಗೆ ಹೋದಾಗ ನಾನು ತೆಗ್ದಿಟ್ಕೊತೀನಿ. ಯಾಕಂದರೆ ಒಟ್ಟಿಗೆ ಆಗಲ್ಲ ಅಲ್ಲ, ಅದಕ್ಕೇ ಹಬ್ಬ ಈ ಥರ ನೆನಪಿರುತ್ತೆ ಲಕ್ಷ್ಮಿ ಕೂರಿಸ್ತೀವಿ ಅಂತ. ಇದೂ ಅಷ್ಟೇ. ಇದು ಬಂದು ಎಲ್ಲೋ ಹೋಗಿದ್ವಿ ನಾವು, ಅಲ್ಲಿ ತೊಗೊಂಡಿದ್ದು ಚೆನ್ನಾಗಿತ್ತು, ಅದಕ್ಕೆ ತುಂಬ ಇಷ್ಟ ಆಯಿತು, ಚೆನ್ನಾಗಿ ಕಾಣುತ್ತೆ ಅಂತ ತೊಗೊಂಡ್ಬಿಟ್ವಿ. ನೋಡಿ, ಮೂರ್ತಿಯವ್ರಿಗಂತೂ ಇದು ತುಂಬ ಇಷ್ಟ ಆಗಿತ್ತು, ತೊಗೊಂಡಿದ್ದು ಅವರೇ ಫಸ್ಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ತಾಯಿ ಜಗನ್ಮಾತೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಸಿರು ಬಳಸಿರೆ ಕಣವ ತಂದು ಶುಕ್ರವಾರದಿ ಪೂಜಿಸುವೆ, ಕಲಶ ಕನ್ನಡಿ ಚಂದದೀರಿಸಿ ಮಂಗಳ ನಾಮವ ನಾನುಡಿವೆ. ಒಬ್ಬಟ್ಟಿಟ್ಟಿದ್ದೀನಿ ಇವಾಗ ಮಾಡಿದ್ದು. ಒಬ್ಬಟ್ಟಿಗೆ ಇವಾಗ 2ನೇ ಪೂಜೆ ಮಾಡ್ತೇನೆ. ನೋಡಿ, ಕಾಯೆಲ್ಲ ಒತ್ತಿ ಇಟ್ಟಿದ್ದೀನಿ. ಅರಿಶಿನ ಕುಂಕುಮಕ್ಕೆ ಬರೋರಿಗೆ ರೆಡಿ ಮಾಡಿದ್ದೀನಿ. ಅರಿಶಿನ ಕುಂಕುಮ, ತಾಂಬೂಲ. ಸೊ ಇದರಲ್ಲಿ ನಾನು ಒಂದು ಬ್ಲೌಸ್ ಪೀಸು, ತೆಂಗಿನಕಾಯಿ, 2 ಬಾಳೆಹಣ್ಣು, ಅರಿಶಿನ ಕುಂಕುಮ ಹಾಕಿದ್ದೀನಿ, 1 ರೋಸು, ಆಮೇಲೆ 4 ಬಳೆ ಕಟ್ಟು ಹಾಕಿದ್ದೀನಿ, 2 ರೂಪಾಯಿ ಕಾಯಿನ್ ಹಾಕಿದ್ದೀನಿ. ಆಮೇಲೆ ಇದು ಪ್ರಸಾದ ಮಾಡಿದ್ದೀನಿ, ಕೋಸಂಬರಿ, ಮುತ್ತೈದೆಯರಿಗೆ ಕೊಡೋಕ್ಕೆ. ನಮ್ಮ ಬಂಗಾರಿನೂ ನಾನು ಪೂಜೆ ಮಾಡಿಸ್ತಾ ಇದ್ದೀನಿ. 3ನೇ ಪೂಜೆ ಅವಳ ಕೈಲೇ ಮಾಡಿಸಿದ್ದು. ಸೊ ಅವಳು ಕಲೀಲಿ ಅಂತ ಮುಂದೆ
ನಮ್ಮ ಹಬ್ಬ ಎಲ್ಲ ಅವಳು ನಾವು ಮಾಡ್ತಾಯಿದ್ರೆ ಮಾಡಿದ್ದೀನಿ. ಮಕ್ಕಳು ಇವಾಗ ಕಲ್ತ್ಕೋತಾರೆ ಸಂಜೆ ಅಂತ 6 ಗಂಟೆ. ಹೀಗೆ ಈಗ ಅನುಕರಣೆ ಆಗುತ್ತೆ ಮುತ್ತೈದೆಯರಿಗೆ ಅಂತ ನಮ್ಮ ಅರ್ಶಿನ ಹಿಂದೂಗಳ ಕುಂಕುಮ ಎಲ್ಲ ಕೊಡ್ತೀನಿ. ಹಬ್ಬನೂ ನಮ್ಮ ಅದಕ್ಕೆ ಸಂಸ್ಕೃತಿ ನಮ್ಮ ಕೆಂಪಾರತಿ ಎಲ್ಲ ಹಬ್ಬಗಳು ಮಾಡಿಟ್ಬಿಟ್ಟಿದ್ದೀನಿ. ನಮಗೆ ವಿಶೇಷ ಅಂತ ಈಗ ಮಕ್ಕಳಿಗೂ ಹೋಗಿ ಅರಿವಾಗಬೇಕು. ಆರತಿ ಇವಾಗ ಅದಕ್ಕೆ ನಾನು ಗೋಧೂಳಿ ಹಾಕಿದ್ದೀನಿ, ಎಲ್ಲದರಲ್ಲೂ ಪೂಜೆ ಅವಳನ್ನ ಮಾಡ್ತಾಯಿದ್ದೀನಿ. ತೊಡಗಿಸ್ಕೊತೀನಿ. ಇಟ್ಟಿದ್ದೀನಿ. ಎಲ್ಲರಿಗೂ ಅರ್ಶಿನ ಕುಂಕುಮ ಮುತ್ತೈದೆಯರಿಗೆಲ್ಲ ಕೊಟ್ಟಾಯಿತು. ಸೊ ಇವಾಗ 10 ಗಂಟೆ ಆಗಿದೆ ಟೈಮು. ಇವಾಗ ಕೆಂಪಾರತಿ ಮಾಡಿ ಲಕ್ಷ್ಮೀ ದೇವಿನ ಸ್ವಲ್ಪ ಆ ಕಡೆ ಈ ಕಡೆ 3 ಸತಿ ಜರುಗಿಸಿ ಒಂದು ಹೂವನ ತೆಗ್ದಿಟ್ರೆ ವಿಸರ್ಜನೆ ಮಾಡ್ತಾನೆ. ಬೆಳಗ್ಗೆ ಎಲ್ಲ ಎತ್ತಿಡ್ತೇನೆ. ಸೊ ನಮ್ಮನೆ ವರ್ಷದ 2025ರ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಹೀಗೆ ಮಾಡಿದೆವು. ನೀವು ಯಾವ ರೀತಿ ಮಾಡಿದ್ದೀರಾ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ತಾಯಿ ನಿಮಗೆ ಎಲ್ಲ ನೀವು ಕೋರ್ಕೊಂಡಿದ್ದೆಲ್ಲ ನೆರವೇರಲಿ ಅಂತ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಮತ್ತೊಮ್ಮೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಗುಡ್ ನೈಟ್. ಕೊನೆಯ ಆರತಿ ಮಾಡ್ತಾಯಿದ್ದೀನಿ. ಕೆಂಪಾರತಿ ಅಮ್ಮನಿಗೆ ದೃಷ್ಟಿ ತೆಗಿತಾ ಇರೋದು. ನಮ್ಮ ಬಂಗಾರಿ ಆಗಲೇ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಲು. ಯಾಕಂದರೆ ಅವಳಿಗೆ ನಿದ್ದೆ ಬರ್ತಾಯಿತ್ತು. ಪಾಪ ಬೆಳಗ್ಗೆ ಬೇಗ ಇದ್ದಿದ್ಲು. ಅದಕ್ಕೋಸ್ಕರ ಅಮ್ಮನಿಗೆ ದೃಷ್ಟಿ ಬೊಟ್ಟು ಇಟ್ಬಿಟ್ಟು ಇದು ಕೆಂಪಾರತಿ ಮಾಡಿರೋದು ಗಿಡಕ್ಕೆ ಒಯ್ತೀನಿ. ಆರತಿ ಅದು ಫುಲ್ಲು ಹುರಿದಾದ್ಮೇಲೆ ಅದಕ್ಕೆ ಅಲ್ಲೇ ಇಟ್ಬಿಟ್ಟೆ. ಆಮೇಲೆ ಅದನ್ನು ತೊಗೊಂಡೋಗಿ ಗಿಡಕ್ಕೂ ಒಯ್ದ್ಬಿಡ್ತೀನಿ ನಾನು. ಮೂರ್ತಿ ಅವ್ರಿಗೂ ಪಾಪ ವರ್ಕ್ ಫ್ರಮ್ ಹೋಮ್ ಇತ್ತು. ಅದಕ್ಕೆ ಕಾಲಲ್ಲಿ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ಡಿಸ್ಟರ್ಬ್ ಆದರೆ ಕ್ಷಮಿಸಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಈ ವಿಡಿಯೋ ನೋಡಿ. ನಮ್ಮ ಮನೆಯ ವರಮಹಾಲಕ್ಷ್ಮಿ ಹಬ್ಬ ಈ ವರ್ಷ ಹೀಗಾಯಿತು. ತುಂಬ ಚೆನ್ನಾಗಾಯಿತು. ತುಂಬ ಸಂತೋಷ ಆಯಿತು. ನಮಗಂತೂ ತುಂಬ ಖುಷಿ ಆಯಿತು 3 ಜನಕ್ಕೂ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡುತ್ತಿದ್ದೀನಿ.